ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಟೆಲ್ ಸ್ಟೈಲ್ನಲ್ಲಿ ಭಟ್ರು ಮಾಡೋ ರೀತಿಯಾಗಿ ನಾವು ಮೆಂತ್ಯ ಭಾತನ ತಿಂದಿರ್ತೀವಿ. ಬಟ್ ಈ ರೀತಿಯಾಗಿ ನೀವು ಯಾವತ್ತೂ ಕೂಡ ಟ್ರೈ ಮಾಡಿರಲ್ಲ. ಅದೇ ಟೇಸ್ಟು ರೀ ಹೋಟೆಲಲ್ಲಿ ಸಿಗೋ ಥರ ಭಟ್ರು ಮಾಡೋ ಥರ ಸೂಪರ್ ಡೂಪರ್ ಆಗಿರೋ ಅಂಥ ಟೇಸ್ಟಿ ಆಗಿರೋ ಅಂಥ ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದಾದಂಥ ಮೆಂತ್ಯ ಭಾತ್ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಕಹಿ ಅಂತ ಅನ್ನೋದಿಲ್ಲ. ನಾವು ಮೆಂತ್ಯ ಭಾತ್ ಮಾಡ್ತೀವಿ ಅಂತ ಹೇಳಿದ್ರೆ ಕಹಿ ಬರುತ್ತೆ, ಬೇಡ ಬೇಡ ಅಂತಾರೆ. ಬಟ್ ಈ ರೀತಿಯಾಗಿ ಮಾಡಿ ನೆಕ್ಸ್ಟ್ ಟೈಮ್ ಇದೇ ಬೇಕು ಅಂತ ಕೇಳ್ತಾರೆ. ಅಷ್ಟು ರುಚಿಯಾಗಿರುತ್ತೆ. ನಾನು ಇದನ್ನು ಮಸಾಲ ವಡ ಜೊತೆ ಸರ್ವ್ ಮಾಡಿದೆ. ಸೂಪರ್ ಆಗಿತ್ತು ಎರಡು ಕಾಂಬಿನೇಷನ್ನು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನು ಇಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಸುಮಾರು ಒಂದು 8ರಿಂದ 10 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಬೇಕು. ರೈಸ್ ಬಾತ್ ಅಂತ ಹೇಳಿದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ಎಣ್ಣೆ ಜಾಸ್ತಿ ಇದ್ರೇ ರುಚಿ ಜಾಸ್ತಿ. ಸ್ಪೈಸಸನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಯಾವೆಲ್ಲ ಸ್ಪೈಸಸನ್ನು ಯೂಸ್ ಮಾಡ್ತೀರಾ ಅದನ್ನು ಹಾಕ್ಕೊಳ್ಳಿ. ಈಗ ಎಕ್ಸ್ಟ್ರಾ ಈಗ ಕರಿ ಏಲಕ್ಕಿ ಅವೆಲ್ಲ ಹೇಳಿದ್ರೆ, ಮರಾಠ ಮೊಗ್ಗು ಹೇಳಿದ್ರೆ ಕೆಲವೊಬ್ಬರು ಮನೇಲಿ ಇರೋದಿಲ್ಲ. ಸೊ ನೀವು ರೆಗ್ಯುಲರ್ ಆಗಿ ಯಾವೆಲ್ಲ ಮಸಾಲೆನ ಹಾಕೋತೀರಾ ಅದನ್ನು ಹಾಕ್ಕೊಂಡು ಎಣ್ಣೆ ಜೊತೆನೇ ಲೋ ಫ್ಲೇಮ್ನಲ್ಲಿನೇ ಅದು ಮಸಾಲ ಸ್ವಲ್ಪ ಫ್ರೈ ಆಗಲಿ ಸ್ನೇಹಿತರೆ. ಇದು ಈ ರೀತಿಯಾಗಿ ಆಗೋದ್ರಿಂದ ಅದ್ರ ಫ್ರಾಗ್ರೆನ್ಸ್ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಚಕ್ಕೆ, ಲವಂಗ, ಪಲಾವ್ ಎಲೆ, ಮರಾಠ ಮೊಗ್ಗು ಮತ್ತು ಕಲ್ಲುವು, ಜಾಪತ್ರೆ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಸಾಕು ಇಷ್ಟೇ ಅಂತ ಅಂದ್ಬಿಟ್ಟು ನಮ್ಮ ಮನೆಯಲ್ಲಿ ನಾನು ರೆಗ್ಯುಲರ್ ಆಗಿ ಇಷ್ಟೇ ಸ್ಪೈಸಸ್ ನಾನು ಯೂಸ್ ಮಾಡೋದು. ಲವಂಗ ಕೂಡ ಹಾಕಿದ್ದೀನಿ, ಒಂದು ಏಲಕ್ಕಿ ಹಾಕಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ. ಕಡಿಮೆ ಸ್ಪೈಸಸ್ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಈಗ ಲೋ ಫ್ಲೇಮ್ನಲ್ಲಿ ಫ್ರೈ ಆಗಿದೆ. ಇವಾಗ ದೊಡ್ಡ ಸೈಜಿಂದು 2 ಈರುಳ್ಳಿಯನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ. ನಾನು ಮಾಡ್ತಾ ಇರೋವಂಥ ಕ್ವಾಂಟಿಟಿ ಒಂದು 6 ಮೆಂಬರ್ಸು ಸಫಿಷಿಯೆಂಟಾಗಿ ತಿನ್ಬೋದು, ಅಷ್ಟು ಕ್ವಾಂಟಿಟಿಯನ್ನು ಮಾಡ್ತಾ ಇರೋದು. ನೀವು ಹೆಚ್ಚು ಕಡಿಮೆ ಬೇಕಾದರೂ ಮಾಡ್ಕೊಳ್ಬೋದು. ಇಷ್ಟೇ ಹಾಕಬೇಕು ಅಂತ ಏನಿಲ್ಲ. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಸ್ನೇಹಿತರೆ. ಒಂದು ಅರ್ಧ ಭಾಗ ಫ್ರೈ ಆದರೆ ಸಾಕು. ಇವಾಗ ಅರ್ಧ ಭಾಗ ಫ್ರೈ ಆಗಿದೆ. ಇದಕ್ಕೆ ಹಚ್ಚಿಟ್ಕೊಂಡಿರೋ ಅಂಥ ಹುಳಿ ಟೊಮ್ಯಾಟೋನ ಹಾಕ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಹುಳಿ ಮುಂದಾಗಿ ತಿನ್ನೋದ್ರಿಂದ ನಾನು ಎಲ್ಲದಕ್ಕೂ ಕೂಡ ಹುಳಿ ಟೊಮ್ಯಾಟೊ ಹಾಕ್ತೀನಿ. ನಿಮಗೆ ಅದು ಇಷ್ಟ ಆಗಲ್ಲ ಅಂತ ಅನ್ನೋ ಆಗಿದ್ರೆ ಆರಾಮ್ಸೆ ಜಾಮೂನ್ ಟೊಮ್ಯಾಟೋನ ಹಾಕ್ಬೋದು. ನಾನು ಟೊಮ್ಯಾಟೊ ಜೊತೆನೇ ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ, ಬೇಗ ಫ್ರೈ ಆಗತ್ತೆ ಅಂತ. ಈರುಳ್ಳಿ ಟೊಮ್ಯಾಟೊ ಎರಡೂ ಕೂಡ ಚೆನ್ನಾಗಿ ಬ್ಲೆಂಡ್ ಆಗಲಿ ಸ್ನೇಹಿತರೆ, ತುಂಬ ರುಚಿಯಾಗಿರುತ್ತೆ. ನಾನು ಒಬ್ಬರು ಭಟ್ರ ಹತ್ರ ಕೇಳಿಬಿಟ್ಟು ಈ ಒಂದು ರೆಸಿಪಿಯನ್ನು ನಿಮಗೆ ತೋರಿಸ್ತಾ ಇರೋದು ಸ್ನೇಹಿತರೆ. ನನಗೂ ಈ ಒಂದು ಟ್ರಿಕ್ಕು ಗೊತ್ತಿರಲಿಲ್ಲ. ಈ ಟ್ರಿಕ್ ಯೂಸ್ ಮಾಡಿ ನೀವು ಮಾಡೋದ್ರಿಂದ ಮನೆಯಲ್ಲಿ ಈ ತಿಂಡಿ ತಿಂದವರಂತೂ ಕಳೆದೋಗ್ಬಿಡ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ನಾನಿಲ್ಲಿ 1 ಕಟ್ಟೋಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡು ಚೆನ್ನಾಗಿ ಬರೀ ಎಲೆ ಬರೋ ಥರ ಬಿಡಿಸ್ಬಿಟ್ಟು ತೊಳೆದ್ಬಿಟ್ಟು ಚೆನ್ನಾಗಿ ತೊಳಿಬೇಕು ಸ್ನೇಹಿತರೆ, ಮಣ್ಣಿರುತ್ತೆ. ತೊಳೆದ್ಬಿಟ್ಟು ಫೈನ್ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಜಸ್ಟ್ ಏನು ಒಂದು 20ರಿಂದ 30 ಸೆಕೆಂಡ್ ಒಳಗಡೆ ಆ ಸ್ಟೀಮಲ್ಲಿನೇ ಬೆಂದೋಗ್ಬಿಡುತ್ತೆ ಸ್ನೇಹಿತರೆ. ಪೂರ್ತಿ ಅದನ್ನೇನು ಫ್ರೈ ಮಾಡಬೇಕು ಅನ್ನೋದೇನೂ ಇಲ್ಲ. ನೋಡಿ ಈ ರೀತಿಯಾಗಿ ಅದ್ರ ಪಾಡಿಗೆ ಅದು ಫ್ರೈ ಆಗ್ತಾ ಇರುತ್ತೆ. ಜಸ್ಟ್ ಒಂದು ನಿಮಿಷದೊಳಗಡೆ ಫ್ರೈ ಮಾಡಿದ್ರೂ ಸಾಕಾಗತ್ತೆ. ಮೆಂತ್ಯ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದಕ್ಕೆ. ಬ್ರೇಕ್ಫಾಸ್ಟಿಗೆ ಆಗ್ಬೋದು ಅಥವಾ ಲಂಚ್ ಬಾಕ್ಸಿಗೆ ಆಗ್ಬೋದು. ನಾನಿಲ್ಲಿ ಹಸಿಮೆಣಸಿನ್ಕಾಯಿ, ಪುದೀನ ಮತ್ತು ಕೊತ್ತಂಬರಿ ಇವು 3 ಮಾತ್ರ ಸ್ನೇಹಿತರೆ, ಇನ್ನೇನು ನಾನು ಹಾಕಿಲ್ಲ ಇಲ್ಲಿ. ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಒಂದೊಂದು ಇಡೀ ಪುದೀನ, 1 ಇಡೀ ಕೊತ್ತಂಬರಿ. ನಾವು ಖಾರ ಎಷ್ಟು ತಿಂತೀವಿ ಅಷ್ಟು. ನಾನಿಲ್ಲಿ ಸುಮಾರು ಒಂದು 5 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ನೀರು ಹಾಕ್ದೇ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಜಸ್ಟ್ ಅದು 1 ನಿಮಿಷ ಹಿಂಗೆ ಕುಕ್ ಆದರೆ ಸಾಕು. ನೋಡಿ ಈ ಥರ ಎಣ್ಣೆ ಬಿಡೋದಕ್ಕೆ ಶುರುವಾಗಿದೆ, ನೋಡ್ತಾ ಇದ್ದೀರಾ ಅಲ್ವಾ? ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಈ ಟೈಮ್ನಲ್ಲಿ ನಾನು ಇದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀನಲ್ಲ, ಇದಕ್ಕೂ ಮುಂಚೆ ನಾನು ಅಕ್ಕಿಯನ್ನು ನೆನೆಸಿಟ್ಟಿದ್ದೆ ಸ್ನೇಹಿತರೆ. ಸೊ ನೀರು ಜೊತೆನೇ ನಾನಲ್ಲಿ ಅಳತೆ ಮಾಡಿ ಹಾಕಿದ್ದೀನಿ. ನಿಮ್ಮ ಮನೆಯಲ್ಲಿ ಅಕ್ಕಿ ಹೇಗಿರುತ್ತೆ, ಹಳೆ ಅಕ್ಕಿನ ಹೊಸ ಅಕ್ಕಿನ ನೋಡಿಕೊಂಡು ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ 1:2 ಕ್ವಾಂಟಿಟಿನಲ್ಲಿ ಆ್ಯಡ್ ಮಾಡಬೇಕು ನೀರನ್ನಾಗಲಿ. ಒಂದು ಅಕ್ಕಿನೂ ಅಷ್ಟೇ, 1 ಕಪ್ ಅಕ್ಕಿ ತೊಗೊಂಡ್ರೆ 2 ಕಪ್ ನೀರು ಹಿಡಿಯುತ್ತೆ. ಹಳೆ ಅಕ್ಕಿ ಆಯಿತು ಅಂದರೆ ಒಂದು ಅರ್ಧ ಕಪ್ಪು ಜಾಸ್ತಿ ಹಿಡಿಯುತ್ತೆ ಸ್ನೇಹಿತರೆ. ಸೊ ಅಕ್ಕಿನ ಒಂದು 2 ನಿಮಿಷ ಆ ಮಸಾಲೆನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಇದೆ ಅಲ್ವಾ, ಅಬ್ಸರ್ವ್ ಮಾಡ್ಕೊಳ್ಳಿ. ಈ ಟೈಮ್ನಲ್ಲಿ ನಾನು ಇದಕ್ಕೆ ಈಗ 1 ಕಪ್ ಅಕ್ಕಿಗೆ 2 ಕಪ್ ನೀರು ಅಂತ ಹೇಳಿದ್ರೆ, ನಾನಿಲ್ಲಿ 1 ಕಪ್ ಅಕ್ಕಿಗೆ 1 ಕಪ್ ಹಾಲು ಹಾಕ್ತಾ ಇದ್ದೀನಿ. ಮನೆಯಲ್ಲಿ ಕಾಫಿ ಟೀ ಎಲ್ಲ ಮಾಡ್ತೀವಲ್ವ, ಆ ಹಾಲು ಹಾಕ್ತಾ ಇದ್ದೀನಿ. 1 ಕಪ್ ನೀರು ಹಾಕ್ತೀನಿ. ಅಲ್ಲಿಗೆ 2 ಕಪ್ಸ್ ಆಯ್ತಲ್ವ. ಆ ರೀತಿಯಾಗಿ ನೀವು ಮಾಡ್ಕೊಳ್ಬೋದು.
ನಾನಿಲ್ಲಿ ಅಕ್ಕಿ ಹಳೇದಿರೋದ್ರಿಂದ ಸ್ವಲ್ಪ ಅಗ್ಳಾಗಿ ಆಗುತ್ತೆ, ಗಟ್ಟಿಯಾಗಿ ಆಗುತ್ತೆ. ಅದಕ್ಕೆ ಒಂದು ಅರ್ಧ ಕಪ್ಪು ಎಕ್ಸ್ಟ್ರಾ ಹಾಕಿದ್ದೀನಿ ಅಷ್ಟೇ. 1.5 ಕಪ್ಪಷ್ಟು ಹಾಲು ಹಾಕಿದ್ದೀನಿ, 1 ಕಪ್ಪು ನೀರು ಹಾಕಿದ್ದೀನಿ, 1 ಕಪ್ಪಷ್ಟು ಅಕ್ಕಿ ಹಾಕಿದ್ದೀನಿ. ಇದು ಒಂದು ಕುದಿ ಬರಲಿ. ಈ ಟೈಮ್ನಲ್ಲಿ ನೀವು ರುಚಿ ನೋಡ್ಕೊಳ್ಳಿ. ನೀವು ಇಲ್ಲಿ ಹಾಲು ಬದಲಾಗಿ ಕಾಯಿ ಹಾಲು ಕೂಡ ಹಾಕ್ಬೋದು. ಕಾಯಿ ಹಾಲು ಹಾಕಿದ್ರೆ ಇನ್ನೂ ರುಚಿ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಕುದಿ ಬರಲಿ. ನೋಡಿ, ಈಗ ಕುದಿಯೋದಕ್ಕೆ ಶುರುವಾಗಿದೆ. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು 1 ವಿಷಲು ಅಥವಾ 2 ವಿಷಲ್ ಹಾಕ್ಸಿದ್ರೂ ತುಂಬ ಚೆನ್ನಾಗಿರುತ್ತೆ. 2 ವಿಷಲ್ ಹಾಕ್ಸಿದ್ರೆ ಪ್ರೆಷರ್ ಬೇಗ ಬಿಡುತ್ತೆ, ಅಷ್ಟೇ, ಇನ್ನೇನಿಲ್ಲ. ಇವಾಗ ಪ್ರೆಷರ್ ಬಿಟ್ಟಿದೆ. ಬನ್ನಿ ಹೇಗಾಗಿದೆ ಅಂತ ನೋಡೋಣ. ವಾವ್, ತುಂಬ ಚೆನ್ನಾಗಾಗಿದೆ ಮತ್ತು ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಈಸಿಯಾಗಿ ಕಡಿಮೆ ಸ್ಪೈಸಸಲ್ಲಿ ಈ ಒಂದು ರೆಸಿಪಿಯನ್ನು ಮಾಡ್ಬೋದು ಸ್ನೇಹಿತರೆ. ಸೂಪರಾಗಿರೋ ಅಂಥ ರೈಸ್ ಬಾತ್ ರೆಸಿಪಿ. ಇದ್ರ ಮೇಲೆ 1 ಸ್ಪೂನು ಅಥವಾ 2 ಸ್ಪೂನಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡೋಣ. ಆ ತುಪ್ಪದ ಫ್ಲೇವರ್ ಕೂಡ ಅಷ್ಟೇ. ಹಾಲು ಹಾಕಿದ್ದೀವಿ, ತುಪ್ಪ ಹಾಕಿದ್ದೀವಿ, ಸೊ ಲೈಟ್ ಮಸಾಲೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಕಾಯಿ ಚಟ್ನಿ ಬೇಕಾದರೂ ಮಾಡ್ಬೋದು. ಕಾಯಿ ಚಟ್ನಿನೂ ಕೂಡ ಒಂದು ಒಳ್ಳೆ ಕಾಂಬಿನೇಷನ್ನು. ನಾನಿಲ್ಲಿ ಮಸಾಲೆ ವಡೆ ಮಾಡಿದ್ದೆ. ನಮ್ಮ ಮನೆಯಲ್ಲಿ ಚಟ್ನಿ ಇಷ್ಟಪಡೋದಿಲ್ಲ, ಸೊ ಮಸಾಲೆ ವಡೆ ಮಾಡಿದ್ದೆ. ಇವಾಗ ನೀಟಾಗಿ ಮಿಕ್ಸ್ ಮಾಡೋಣ. ಆದಷ್ಟು ಸ್ವಲ್ಪ ಸ್ಮೂತಾಗಿ ಮಿಕ್ಸ್ ಮಾಡೋಣ. ಅನ್ನ ಚೆನ್ನಾಗಿ ಬೆಂದಿರುತ್ತೆ ಅಲ್ವಾ, ಸೊ ನೋಡಿಕೊಂಡು ಅನ್ನನ ಮಿಕ್ಸ್ ಮಾಡಬೇಕು. ನೋಡಿ, ತುಂಬ ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿ ಆಗಿದೆ. ಈ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ಒಂದು ಸಲ ಈ ಒಂದು ರೈಸ್ ಬಾತ್ ರೆಸಿಪಿಯನ್ನು ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಕೂಡ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ನನಗಿದನ್ನು ಭಟ್ರು ಹೇಳ್ಕೊಟ್ಟಿದ್ದು, ಈ ರೀತಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ, ನಮ್ಮ ಟೇಸ್ಟೇ ಬರುತ್ತೆ ಅಂತ ಹೇಳಿದ್ರು. ಸೊ ಅವ್ರ ಹತ್ರ ಕೇಳಿದ ಮೇಲೆ ನಾನು ಅದೇ ರೀತಿ ಟ್ರೈ ಮಾಡಬೇಕು ಅಂತ 1-2 ಸಲ ಟ್ರೈ ಮಾಡಿದೆ. ತುಂಬ ಇಷ್ಟ ಆಯಿತು. ಅದಾದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ರುಚಿಯಾಗಿರೋ ಅಂಥ, ಟೇಸ್ಟಿ ಆಗಿರೋ ಅಂಥ, ಬಿಸಿಯಾಗಿರೋ ಅಂಥ ರೈಸ್ ಬಾತ್ ರೆಸಿಪಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ. ಮತ್ತೆ ಆಗ್ತಾಡ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗಲಿ, ಫ್ರೆಂಡ್ ಸರ್ಕಲ್ಗಾಗಲಿ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಮಿಸ್ ಮಾಡದೆ ಟ್ರೈ ಮಾಡಿ, ನನಗೆ ಕಮೆಂಟ್ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.